ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಬೇಬಿಕಾರ್ನ್ ಮಂಚೂರಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಇಲ್ಲಿ ನೋಡ್ಕೊಳ್ಳೋಣ ಬನ್ನಿ. 1 ಕಪ್ಪು ಕ್ಯಾಪ್ಸಿಕಮ್, 1 ಕಪ್ ಈರುಳ್ಳಿ, ಸಣ್ಣ ಕತ್ತರಿಸಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, 4 ಹಸಿಮೆಣಸಿನ್ಕಾಯಿ, ಕಾರ್ನ್ಫ್ಲವರ್ ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಡ್ರೀ ಫ್ರೈ ಮಾಡಲು ಎಣ್ಣೆ, ಸೋಯಾ ಸಾಸ್ 1.5 ಸ್ಪೂನು, ವಿನಿಗರ್ 1.5 ಸ್ಪೂನು, ಟೊಮೆಟೊ ಕೆಚಪ್ 1.5 ಸ್ಪೂನು, ಚಿಲ್ಲಿ ಸಾಸ್ 1.5 ಟೀ ಸ್ಪೂನ್ ಬೇಕಾಗುತ್ತೆ. ಇವಾಗ ನಾನು ಒಂದು 20 ಬೇಬಿಕಾರ್ನ್ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಉಪ್ಪು ಅಷ್ಟನ್ನ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕರೆಕ್ಟಾಗಿ 20 ಇದೆ. ಅದಕ್ಕೆ ಬೇಕಾಗಿರೋ ಸ್ಪೈಸಸ್ ಇವಾಗ ನೋಡೋಣ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್, ಚೂರು ಹಳದಿ, ಚೂರು ಜೀರಾ ಪೌಡರ್, ಚೂರು ಧನಿಯಾ ಪೌಡರ್ ಚೂರು ತೊಗೊಂಡಿದ್ದೀನಿ. 2 ಟೀ ಸ್ಪೂನು ಕಾರ್ನ್ಫ್ಲವರ್, 2 ಟೀ ಸ್ಪೂನ್ ಮೈದಾ. ಇದೆಲ್ಲ ಸ್ಪೈಸಸ್ ಹಾಕ್ತಾಯಿದ್ದೀನಿ ಅಂದರೆ ಚೆನ್ನಾಗಿರುತ್ತೆ. ಇಲ್ಲಿ ಈ ಸ್ಪೈಸಸ್ ಎಲ್ಲ ಹಾಕೋದೇನು ಬೇಕಾಗಿಲ್ಲ, ಚಿಲ್ಲಿ ಪೌಡರ್ ಅಂದರೆ ಸಾಕು. ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ಯಾವ ಟೇಸ್ಟಿಂಗ್ ಪೌಡ್ರು, ಕಲರ್ ಏನೂ ನಾನು ಇಲ್ಲಿ ಬಳಸ್ತಾ ಇಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಇದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೋಟಿಂಗ್ ಆಗಲಿ ಅಂತ ಇದಕ್ಕೆ ಇವಾಗ ಆ್ಯಡ್ ಮಾಡ್ಕೊತೀನಿ. ಮ್ಯಾಗ್ನೆಟ್ ಮಾಡಿ ಇಟ್ಬಿಡೋಣ. 2 ನಿಮಿಷ ಸಾಕು. ಚೆನ್ನಾಗಿ ತೊಳೆದಿಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಹಾಕಿ ಈ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಗರಂ ಮಸಾಲ ಸ್ವಲ್ಪ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ, ಟೇಸ್ಟ್ ಬರುತ್ತೆ ಅಂತ ಇದೆಲ್ಲ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಬೇಕಾಗಿಲ್ಲ, ಹಳದಿನೂ ಇದಕ್ಕೆ ಹಾಕಲ್ಲ, ಆದರೂ ಹಾಕೋತಾ ಇದ್ದೀನಿ. ಯಾಕಂದರೆ ನಾವು ಟೇಸ್ಟಿಂಗ್ ಪೌಡ್ರು ಏನು ಬಳಸ್ತಾ ಇಲ್ಲ ಫ್ರೆಂಡ್ಸ್. ಫುಡ್ ಕಲರ್ ಏನು ಬಳಸ್ತಾ ಇಲ್ಲ. ಇದೊಂದು ಮನೇಲಿ ಏನೇನು ರೆಸಿಪಿ ಇದೆಯೋ ಅದನ್ನೆಲ್ಲ ಹಾಕಿ ಮಾಡ್ತಾ ಇರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದೆಲ್ಲ ಈಗ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳೋಣ, ಕೈಯಲ್ಲೇ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಇದಕ್ಕೆ ಉಪ್ಪು ಖಾರ ಎಲ್ಲ ಇಟ್ಬಿಟ್ಟು 2 ನಿಮಿಷ ಇಡೋಣ ಅಷ್ಟೇ. ಇದು ಆಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ಮಕ್ಳಿಗೂ ಆರೋಗ್ಯ, ದೊಡ್ಡವರಿಗೂ ಆರೋಗ್ಯ, ಇಷ್ಟ ಆಗುತ್ತೆ. ಈಗ 2 ನಿಮಿಷ ಬಿಟ್ಟು ಇದನ್ನು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಂಡು ಕ್ರಂಚಿಯಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಒಂದು ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ. ನೀವು ಒಂದು ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಮಕ್ಳಿಗೆ ತುಂಬ ಇಷ್ಟ ಈ ರೆಸಿಪಿ. ಈ ಥಂಡಿ ಟೈಮಲ್ಲಿ, ಮಳೆ ಹುಯ್ಯೋ ಟೈಮಲ್ಲಿ ಸಂಜೆ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ತಿಂದ್ಬಿಡ್ತಾರೆ ಸ್ಕೂಲಿಂದ ಬಂದು. ಸರಿ, ಟ್ರೈ ಮಾಡಿ. ಸ್ವಲ್ಪ ಈಗ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲಿ. ಅದು 5 ನಿಮಿಷ ಬಿಸಿ ಆಗುತ್ತೆ. ಆಮೇಲೆ ಒಂದೊಂದೇ ಹಾಕ್ಕೊಳ್ಳೋಣ. ಇವಾಗ ಸ್ಲೈಸ್ ಥರ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡಾದಮೇಲೆ 5ರಿಂದ 6 ನಿಮಿಷ ಇದು ಡೀಪ್ ಫ್ರೈ ಆಗಬೇಕು. ಅಷ್ಟೊತ್ತಿಗೆ ಈ ಕಡೆಗೆ ನಾವು ಇನ್ನೊಂದು ಕಡಾಯಲ್ಲಿ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಬಿಸಿಯಾಗಿದೆ. ಈಗ ಚಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು 1 ನಿಮಿಷ 2 ನಿಮಿಷ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದನ್ನ ಹಸಿ ವಾಸನೆ ಹೋಗಲಿ. 2 ಕತ್ತರಿಸಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಉದ್ದುದ್ದಕ್ಕೆ ಸೀಳು ಇಟ್ಕೊಂಡಿದ್ದೀನಿ. ಈರುಳ್ಳಿ 4 ಕತ್ತರಿಸಿಟ್ಕೊಂಡಿರೋದು ಅದನ್ನು ಹಾಕೋಣ. ಇದೇನು ಫುಲ್ಲು ಇದಾಗಬೇಕಾಗಿಲ್ಲ, ಫ್ರೈ ಆಗಬೇಕಾಗಿಲ್ಲ. ಅರ್ಧ ಫ್ರೈ ಆದರೆ ಸಾಕು, ಚೂರು ಫ್ರೈ ಆಗಲಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. 2 ಅಷ್ಟೇ, ಕ್ಯಾಪ್ಸಿಕಮ್ಮು ಈರುಳ್ಳಿ 2 ಅರ್ಧ ಫ್ರೈ ಆದರೆ ಸಾಕು ಫ್ರೆಂಡ್ಸ್. ಇವಾಗ ನಾವು ಬಂದು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಈಗ ನಾನು ಅಲ್ಲಿ ಇದಕ್ಕೂ ಹಾಕ್ಕೊಂಡಿದ್ದೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಮಾಡಿ ಫ್ರೆಂಡ್ಸ್. ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಇಲ್ಲಿ ಚಿಲ್ಲಿ ಸಾಸ್ ನಾನು ಕಮ್ಮಿನೇ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೆಚಪ್ಪು 1.5 ಸ್ಪೂನ್ ಆಗುತ್ತೆ. ವಿನಿಗರ್ 1 ಸ್ಪೂನ್ ಹಾಕಿದ್ದೀನಿ. ಸೋಯಾ ಸಾಸ್ ಹಾಕ್ಕೊಳ್ಳೋಣ. 1.5 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ತುಂಬ ಗೋಲ್ಡನ್ ಬ್ರೌನ್ ಆಗೋದೇನು ಬೇಡ. ಇಲ್ಲಿ ಅರ್ಧ ಕುಕ್ ಆದರೆ ಸಾಕಿದಲ್ಲ. ಕುಕ್ ಆಗಿದ ತಕ್ಷಣ ನಾನಲ್ಲಿ ಒಂದು ಬಟ್ಲಲ್ಲಿ ಕಾರ್ನ್ಫ್ಲವರ್ನ ಕಲಸಿಟ್ಟಿದ್ದೀನಿ, ಅದನ್ನು ಹಾಕಬೇಕಾಗುತ್ತೆ. ನಾನಿಲ್ಲಿ ಫುಡ್ ಕಲರ್ ನಾನು ಏನೂ ಯೂಸ್ ಮಾಡಿಲ್ಲ ಫ್ರೆಂಡ್.
ಮನೇಲಿ ಏನು ಪದಾರ್ಥ ಇದೆಯೋ ಅದ್ರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿ. ನಿಮ್ಮ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಕಲಸಿರೋದನ್ನ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲವರ್ ಫ್ರೆಂಡ್ಸ್, ಇದು ಡೀಪ್ ಫ್ರೈ ಮಾಡಿರೋ ಸ್ವೀಟ್ ಕಾರ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಫುಡ್ ಕಲರ್ ನಾನು ಏನೂ ಹಾಕಿಲ್ಲ, ಇಲ್ಲಿ ನ್ಯಾಚುರಲಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ತುಂಬ ಟೇಸ್ಟಿಯಾಗಿ, ತುಂಬ ಸ್ಮೆಲ್ಲಾಗಿ, ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಈ ಥರ ಮಾಡಿಕೊಟ್ರೆ ಮಕ್ಕಳು